ನಿಮ್ಮ ಡಾಕ್ಟರ್ ಟಿವಿ9 ನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9 ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬಂಜೆತನ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಸಮಸ್ಯೆಗಳಲ್ಲಿ ಒಂದಾಗಿದೆ. ಕಲುಷಿತ ಗಾಳಿ, ಪೋಷಕಾಂಶರಹಿತ ಆಹಾರ, ಅನುಚಿತ ಜೀವನ ಶೈಲಿ, ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ಧತೆ ಇಲ್ಲದಿರೋದು ಕೂಡ ಬಂಜೆತನಕ್ಕೆ ಕಾರಣವಾಗಬಹುದು. ಇದರ ಜೊತೆಗೆ ಎಂಡೋಮೆಟ್ರಿಯೋಸಿಸ್ ಸಮಸ್ಯೆ ಕೂಡ ಬಂಜೆತನಕ್ಕೆ ಪ್ರಮುಖ ಕಾರಣ ಆಗಬಹುದು. ಎಂಡೋಮೆಟ್ರಿಯೋಸಿಸ್ ಎಂಬುದು ಗರ್ಭಾಶಯದ ಒಳಪದರವನ್ನು ಹೋಲುವ ಅಂಗಾಂಶವು ಗರ್ಭಾಶಯದ ಹೊರಗೆ ಬೆಳೆಯುವ ಒಂದು ಕಾಯಿಲೆಯಾಗಿದೆ. ಇದು ಸೊಂಟದಲ್ಲಿ ತೀವ್ರವಾಗಿ ನೋವನ್ನು ಉಂಟು ಮಾಡಬಹುದು ಮತ್ತು ಗರ್ಭಿಣಿಯಾಗುವುದನ್ನು ಕಷ್ಟಕರವಾಗಿಸಬಹುದು. ಹಾಗೆ ಪಿಸಿಒಎಸ್ ಸಮಸ್ಯೆ ಕೂಡ ಬಂಜೆತನಕ್ಕೆ ಕಾರಣವಾಗಬಹುದು. ಹಾಗಾದ್ರೆ ಈ ಎಂಡೋಮೆಟ್ರಿಯೋಸಿಸ್ ಮತ್ತು ಪಿಸಿಒಎಸ್ಗೆ ಪರಿಹಾರಗಳೇನು? ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಗರ್ಭಗುಡಿ ಐವಿಎಫ್ ಸೆಂಟರ್ ಬೆಂಗಳೂರಿನ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿರುವಂತಹ ಡಾಕ್ಟರ್ ಅನಿತಾ ಮನೋಜ್ ಅವರು. ಬನ್ನಿ ಅವ್ರ ಜೊತೆ ಮಾತಾಡಿಸೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಮಸ್ತೆ ಡಾಕ್ಟರ್. ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ, ಈಗಿನ ದಿನಗಳಲ್ಲಿ ಬಂಜೆತನ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಅದಕ್ಕೆ ಕಾರಣಗಳು ಹಲವಾರು. ಈ ಕಂಡೀಷನ್ಸ್ಗಳು ಕೇವಲ ಬಂಜೆತನ ಮಾತ್ರವಲ್ಲ, ಅಂದರೆ ಅದರಿಂದ ಇನ್ನಿತರ ಆರೋಗ್ಯ ಸಮಸ್ಯೆಗಳು ಕೂಡ ಉಂಟಾಗುತ್ತೆ. ಸೊ ಈ ಕಂಡೀಷನ್ಸ್ ಏನು ಅಂತ ತಿಳ್ಕೊಳ್ಳೋದು ಬಹಳನೇ ಮುಖ್ಯ. ಸೊ ಎಂಡೋಮೆಟ್ರಿಯೋಸಿಸ್ ಅಂದರೆ ಏನು, PCOS ಅಂದರೆ ಏನು, ಏನಿದರ ಡಿಫ್ರೆನ್ಸ್ ಅಂತ ನೀವು ಹೇಳೋದಾದ್ರೆ? ನೀವು ಆಲ್ರೆಡಿ ಹೇಳ್ಬಿಟ್ಟಿದ್ದೀರಾ, ಒಂದು ಎರಡು ಲೈನ್ಸಲ್ಲೇ ಅದರ ಡೆಫಿನೇಷನ್ನೇ ಹೇಳ್ಬಿಟ್ಟಿದ್ದೀರಾ. ಸೊ ಎಂಡೋಮೆಟ್ರಿಯೋಸಿಸ್ ಆ್ಯಂಡ್ PCOS ಬಂದು ಭಾಳಷ್ಟು ಕಾಮನ್ ಸಮಸ್ಯೆ. ಆ್ಯಂಡ್ ಎಂಡೋಮೆಟ್ರಿಯೋಸಿಸ್, PCOS ಅನ್ನೋದು ಎರಡು ಭಿನ್ನ ಸಮಸ್ಯೆಗಳು. ಈ ಎರಡು ಸಮಸ್ಯೆಗಳಿಂದನೂ ಫಲವತ್ತತೆ ಸಮಸ್ಯೆಗಳು ಬರೋದು, ಇನ್ಫರ್ಟಿಲಿಟಿ ರೀಸನ್ಸ್ ತುಂಬ ಇರುತ್ತೆ ಈ ಸಮಸ್ಯೆಗಳಿಂದ. ಎಂಡೋಮೆಟ್ರಿಯೋಸಿಸ್ ಅಂದರೆ ನಾರ್ಮಲ್ ಆಗಿ ಗರ್ಭಕೋಶದ ಒಳಗಡೆ ಎಂಡೋಮೆಟ್ರಿಯಮ್ ಉಳ್ಪದರ ಅನ್ನೋದು ಬೆಳಿಬೇಕು. ಅದು ಬೆಳೀದೆ ಇಲ್ಲ, ಅದರ ಜೊತೆಯಲ್ಲಿ ಆ ಉಳ್ಪದರದಲ್ಲಿ ಬೆಳೆಯುವಂತಹ ಗ್ಲ್ಯಾಂಡ್ಸ್ ಆಗಲಿ, ಸ್ಟ್ರೋಮಾ ಆಗಲಿ, ಆ ಗರ್ಭಕೋಶದ ಹೊರಗಡೆ ಭಾಗಗಳಲ್ಲಿ ಹತ್ಕೊಂಡು ಕಚ್ಕೊಂಡು ಬೆಳೆಯೋಕ್ಕೆ ಶುರು ಮಾಡಿದಾಗ ಅದನ್ನು ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಯಾವಾಗ ಅದು ಕಚ್ಕೊಳ್ಳುತ್ತೋ, ಹೇಗೆ ನಮಗೆ ಸೈಕ್ಲಿಕಲಿ ಎವ್ರಿ ಮಂತ್ ಹೇಗೆ ಬ್ಲೀಡ್ ಆಗುತ್ತೆ, ಮೆನ್ಸ್ಟ್ರೇಷನ್ ಸೈಕಲ್ಸ್, ಅದೇ ಥರ ಎವ್ರಿ ಮಂತ್ ಅದು ಎಲ್ಲಿ ಕಚ್ಕೊಂಡು ಬೆಳೀತಾ ಇರುತ್ತೋ ಅಲ್ಲಿ ರೆಗ್ಯುಲರ್ ಆಗಿ ಮೆನ್ಸ್ಟ್ರೇಟ್ ಆಗ್ತಾ ಇರುತ್ತೆ, ಅಂದರೆ ಬ್ಲೀಡ್ ಆಗ್ತಾ ಇರುತ್ತೆ. ಬಟ್ ಅದು ಬ್ಲೀಡಿಂಗ್ ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಅಲ್ಲೇ ಇದಾಗುತ್ತೆ, ಎನ್ಸಿಸ್ಟ್ ಆಗುತ್ತೆ. ಅದರಿಂದ ಅದು ರಕ್ತ ಹೆಪ್ಪುಗಟ್ಕೊಳ್ಳೋ ಗಡ್ಡೆಗಳು ಅಂತ ಹೇಳ್ತೀವಿ. ಬ್ಲಡ್ ಸಿಸ್ ಆರ್ ಚಾಕ್ಲೇಟ್ ಸಿಸ್, ಹೆಮರೇಜಿಕ್ ಸಿಸ್ ಹೀಗೆ ಹೇಳ್ತಾ ಬರ್ತೀವಿ. ಇದರಿಂದ ಸುತ್ತಿ ಇರೋ ಸ್ಟ್ರಕ್ಚರ್ಸ್ ಎಲ್ಲ ಒಂದಕ್ಕೊಂದು ಕಚ್ಕೊಳ್ಳೋದು, ಅದರಿಂದ ಇನ್ಫರ್ಟಿಲಿಟಿ ಸಮಸ್ಯೆಗಳು ಬರೋದು. ಇನ್ನೊಂದು PCOS ಅನ್ನೋದು ಅದೊಂದು ಭಿನ್ನ ಸಮಸ್ಯೆ. ನಾರ್ಮಲ್ ಆಗಿ ಅಂಡಾಶಯಗಳಲ್ಲಿ 8 ರಿಂದ 10 ಮೊಟ್ಟೆಗಳ ಸಂಖ್ಯೆ ಇರಬೇಕು, ಫಾಲಿಕಲ್ಸ್ ಅಂದರೆ. ಈ PCOD ವಿಮೆನ್ಗೆ ಮೋರ್ ದೆನ್ 15 ಇಲ್ಲ ಮೋರ್ ದೆನ್ 20-25 ಹಾಗಿರುತ್ತೆ. ಅವರಿಗೆ ಎಗ್ ಕರೆಕ್ಟಾಗಿ ಟೈಮ್ಗೆ ಬಿಡುಗಡೆನೇ ಆಗ್ತಾ ಇರಲ್ಲ. ಇದರಿಂದ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ಗಳು ಬರ್ತಾ ಇರುತ್ತೆ. ಈ ಇಂಬ್ಯಾಲೆನ್ಸ್ಗಳಿಂದ ಮತ್ತಷ್ಟು ಸಮಸ್ಯೆಗಳು. ಎಗ್ಗೆ ಬಿಡುಗಡೆ ಆಗ್ತಿಲ್ಲ ಅಂದಮೇಲೆ ಎಲ್ಲಿಂದ ಫರ್ಟಿಲಿಟಿ, ಎಲ್ಲಿಂದ ಮಗು? ಸೊ ಇದರಿಂದ ಇನ್ಫರ್ಟಿಲಿಟಿ ಸಮಸ್ಯೆಗಳು. ಸೊ ಈ ಎರಡೂ ಭಿನ್ನ ಸಮಸ್ಯೆಗಳು, ಇವು ಹೇಗೆ ರೀಸನ್ಸು ಅನ್ನೋದು. ಹೌದು ಡಾಕ್ಟರ್. ಅಂದರೆ ನೀವು ಎಕ್ಸ್ಪ್ಲೇನ್ ಮಾಡಿದ್ರಿ. ಈಗ ಎಂಡೋಮೆಟ್ರಿಯೋಸಿಸ್ ಈ ಕಂಡೀಷನ್ ಡೆವಲಪ್ ಆಗೋದಕ್ಕೆ ಏನು ಕಾರಣ ಡಾಕ್ಟರ್? ಅಂದರೆ ಅದು ಜೆನೆಟಿಕಲಿ ಬರುತ್ತಾ ಅಥವಾ ಇನ್ಫೆಕ್ಷನ್ಸ್ಗಳಿಂದ ಇದು ಉದ್ಭವ ಆಗುತ್ತಾ? ಈಗಿನ ದಿನಗಳಲ್ಲಿ ಹೆಚ್ಚಾಗಿ ನಾವು ನೋಡೋದ್ರಿಂದ ಲೈಫ್ ಸ್ಟೈಲ್ ಅಂತಾನೆ ತಗೊಳ್ಬಹುದಾ? ಯಾತಕ್ಕಾಗಿ ಸಮಸ್ಯೆ ಬರುತ್ತೆ ಅಂತ? ಎಂಡೋಮೆಟ್ರಿಯೋಸಿಸ್ ಬರೋದಕ್ಕೆ ಹಲವಾರು ಥಿಯರೀಸು, ಕಾರಣಗಳು. ಬಟ್ ಇದೇ ರೀಸನ್ ಅಂತ ಇನ್ನೂ ಯಾರೂ ಕಂಡಿಡ್ದಿಲ್ಲ. ಬಟ್ ರೀಸನ್ಸು ಮೇ ಬಿ ಮಲ್ಟಿಪಲ್. ಅಂದರೆ ಜೆನೆಟಿಕ್ ರೀಸನ್ಸು ಇರ್ಬೋದು, ಇಲ್ಲ ತಮ್ಮ ಒಂದು ಹೆಲ್ತ್ ಹ್ಯಾಬಿಟ್ಸ್ ಮುಖಾಂತರನೂ ಇರ್ಬೋದು, ಇಲ್ಲ ಅನ್ಎಕ್ಸ್ಪ್ಲೇನ್ಡ್ ರೀಸನ್ಸ್ ಕೂಡ ಇರ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಎಂಡೋಮೆಟ್ರಿಯೋಸಿಸ್ ಡಯಾಗ್ನೋಸ್ ಆದಮೇಲೆ, ಅಂದರೆ ಆ ಹೆಣ್ಮಕ್ಳಿಗೆ ಸೈಕಲ್ಸ್ ಟೈಮಲ್ಲಿ ವಿಪರೀತವಾಗಿ ನೋವು, ನಾರ್ಮಲ್ ಆಗಂದರೆ ಫಸ್ಟ್ ಡೇ ಇಲ್ಲ ಸೆಕೆಂಡ್ ಡೇ ಆರ್ ಥರ್ಡ್ ಡೇ ಆರ್ 2 days ಹಾಗಿರುತ್ತೆ ಪೇಯ್ನ್ ಒಬ್ಬೊಬ್ಬರಿಗೆ. ಆದರೆ ಇವರಿಗೆ ಸೈಕಲ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆನೇ ಪೇಯ್ನ್ ವಿಪರೀತವಾಗಿ ಸ್ಟಾರ್ಟ್ ಆಗೋದು, ಥ್ರೂಔಟ್ ದ ಸೈಕಲ್ ಇರೋದು, ಸೈಕಲ್ ಮುಗಿದ ನಂತರನೂ ಪೇಯ್ನ್ ಇರೋದು, ಹೀಗಿರುತ್ತೆ ಅವರಿಗೆ ಪೇಯ್ನ್. ಡಿಸ್ಮೆನೋರಿಯಾ ಅಂತ ಹೇಳ್ತೀವಿ.
ಮತ್ತು ಬೇರೆ ಸಮಸ್ಯೆಗಳು ಇರುತ್ತೆ, ಮೇಯ್ನಾಗಿ ಫಲವತ್ತತೆ ಸಮಸ್ಯೆಗಳು. PCOD ಅಲ್ಲಿ ಅದು ಬೇರೆ ಥರ, ಅಂದರೆ ಸೈಕಲ್ಸ್ ಕರೆಕ್ಟಾಗಿ ಬರದೇ ಇರೋದು. ಮೋಸ್ಟ್ ಆಫ್ ದಮ್ 90% ಆಫ್ ಹೆಣ್ಮಕ್ಳಿಗೆ ಅವರಿಗೆ ಸೈಕಲ್ಸು ಲೈಕ್ 35 ಡೇಸ್ ಒಳಗಡೆ ಬರದೆ 1.5 months ಆಗೋದು, ಲೇಟ್ ಆಗೋದು, ಇಲ್ಲ ಮೆಡಿಕೇಷನ್ಸ್ ತಗೊಂಡ್ರೇ ಪೀರಿಯಡ್ಸ್ ಬರೋದು, ಈ ಥರ ಸಮಸ್ಯೆಗಳು. ಸೊ ಇದರಿಂದ ಮತ್ತೆ ಫಲವತ್ತತೆ ಸಮಸ್ಯೆಗಳು. ಡಾಕ್ಟರ್, ಸಾಮಾನ್ಯವಾಗಿ ನಾವು ನೋಡ್ತೀವಿ ಸಾಕಷ್ಟು ಜನ ಹೆಣ್ಮಕ್ಳು ಹೆಲ್ತ್ ಬಗ್ಗೆ ತುಂಬ ಇಗ್ನೋರೆನ್ಸ್ ಇರುತ್ತೆ. ಅನ್ಲೆಸ್ ಅದು ಫರ್ಟಿಲಿಟಿಗೆ ಎಫೆಕ್ಟ್ ಆಗ್ತಾ ಇದೆ ಅನ್ನೋವರೆಗೂ ಈ ಸಮಸ್ಯೆಗಳಿರೋದನ್ನು ಗಮನಿಸ್ಕೊಂಡೇ ಇರೋದಿಲ್ಲ ಸಾಕಷ್ಟು ಜನ ಹೆಣ್ಮಕ್ಳು. ಮತ್ತು ಆ ಥರ ಇಗ್ನೋರ್ ಮಾಡೋದ್ರಿಂದ ಅದು ಫರ್ಟಿಲಿಟಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಹಾಗಾಗಿ ಮೊದಲೇ ಇದು ಯಾವ ರೀತಿಯಾದ ಸಿಂಪ್ಟಮ್ಸ್ ತೋರಿಸುತ್ತೆ, ಯಾವುದನ್ನು ಇಗ್ನೋರ್ ಮಾಡಬಾರ್ದು, ಯಾವ ಸಂದರ್ಭದಲ್ಲಿ ಡಾಕ್ಟರ್ನ ಕಾಣಬೇಕು? ಈಗ PCOD ಸಮಸ್ಯೆ ಅನ್ನೋದು ಇತ್ತೀಚೆಗೆ ತುಂಬ ಬಹಳಷ್ಟು ಕಾಮನಾಗಿ ಕಾಣ್ತಾ ಇರೋ ಸಮಸ್ಯೆ. ಅವ್ರಿಗೆ ನಾರ್ಮಲ್ ಆಗಿ ಅಂದರೆ ಸೈಕಲ್ಸ್, ನಾನು ಆಲ್ರೆಡಿ ಹೇಳ್ದಂಗೆ ಋತುಚಕ್ರ ಆಲ್ಟರ್ ಆಗಿರುತ್ತೆ. ಅಂದರೆ ಐದರ್ ಲೈಕ್ ಯೂಶಲಿ ಲೇಟ್ ಆಗೋದು, ಡಿಲೇ ಆಗೋದು, ಇಲ್ಲ ಮೆಡಿಕೇಷನ್ಸ್ ತೊಗೊಂಡ್ರೇ ಬರೋದು, ಅವ್ರ ವೆಯ್ಟ್ ಬೇಸ್ಡ್ ಆಗಿರ್ಬೋದು, ಇಲ್ಲ ಅವ್ರ ಸ್ಟ್ರೆಸ್ ಬೇಸ್ಡ್ ಆಗಿರ್ಬೋದು, ಏನಾದರೂ ರೀಸನ್ಸ್ ಇರಲಿ. ಬಟ್ ಆ ಥರ ಆದಾಗ ಆಯಿತು ಇವಾಗೇನು ನೋಡ್ಕೊಳ್ಳೋಣ, ಮುಂದೆ ನೋಡ್ಕೊಳ್ಳೋಣ, 6 months ಆಗಲಿ 3 months ಆಗಲಿ, ಹಾಗೆ ವೆಯ್ಟ್ ಮಾಡದೆ ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಸ್ಪೆಷಲಿಸ್ಟ್ನ ಕನ್ಸಲ್ಟ್ ಮಾಡಿ ಅದು ಏನು ಪ್ರಾಬ್ಲಮ್ ಅಂತ ಎವ್ಯಾಲ್ಯೂಯೇಟ್ ಮಾಡಿಕೊಂಡು ಟ್ರೀಟ್ಮೆಂಟು ಮುಂಚೆನೇ ತಗೊಳ್ಳೋದು ಬೆಟರ್. ಮದುವೆ ಆಗಲಿ ಆಗದೆ ಇದ್ದಾಗ ಹೋಗಿ ನೋಡ್ಕೊಳ್ಳೋದಕ್ಕಿಂತ. ಆ್ಯಂಡ್ ಎಂಡೋಮೆಟ್ರಿಯೋಸಿಸಲ್ಲಿ ಮೇಯ್ನಾಗಿ ಸಿಂಪ್ಟಮ್ಸ್ ಅಂತ ಬಂದಾಗ ಮೇಯ್ನಾಗಿ ಪೇಯ್ನ್ ಅನ್ನೋದೇ ಇರುತ್ತೆ. ಸೈಕಲ್ಸ್ ಟೈಮಲ್ಲಿ ಪೇಯ್ನು, ಇಲ್ಲ ಬೇರೆ ಏನಕ್ಕಾದರೂ ಟೆಸ್ಟ್ಗಳು ಮಾಡಿಸಿದಾಗ ಇದು ಹೊರಗೆ ಬೀಳೋದು, ಇನ್ಸಿಡೆಂಟಲ್ ಫೈಂಡಿಂಗ್. ಹೀಗೆ ಗೊತ್ತಾದಾಗ ದೇ ಹ್ಯಾವ್ ಟು ಫೈಂಡ್ ಔಟ್ ಆ್ಯಂಡ್ ಟೇಕ್ ಟ್ರೀಟ್ಮೆಂಟ್. ಓಕೆ ಡಾಕ್ಟರ್, ಇನ್ನು ಈಗ IVFಗೆ ಒಳಗಾಗೋದು ಅದೇ ಒಂದು ರೀತಿಯಾದ ಚಾಲೆಂಜ್ ಇರುತ್ತೆ. ಅಂದರೆ ಇಟ್ಸ್ ಅ ಗುಡ್ ಜರ್ನಿ, ಬಟ್ ಅದಕ್ಕೆ ಅದರದೇ ಆದ ಚಾಲೆಂಜಸ್ ಇರುತ್ತೆ. ಸೊ IVFಗೆ ಒಳಗಾಗಿರುವಂಥ ಹೆಣ್ಮಕ್ಳು ಈ ಎಂಡೋಮೆಟ್ರಿಯೋಸಿಸ್ ಮತ್ತು PCOS ಇರೋರು ಯಾವೆಲ್ಲ ರೀತಿಯಾದಂಥ ಚಾಲೆಂಜಸ್ನ ಅನುಭವಿಸ್ಬೇಕಾಗತ್ತೆ? ಲೈಕ್ IVF ಅಂತ ಅಂದಾಗ ಅಷ್ಟು ದೂರ ಹೋಗಿದ್ದಾರೆ ಅಂದರೆ ಅವ್ರಿಗೆ ಮಕ್ಕಳಾಗ್ತಿಲ್ಲ ಅನ್ನೋ ಸಮಸ್ಯೆಯಲ್ಲಿ ಸಾಕಷ್ಟು ಸ್ಟ್ರೆಸ್ಸು, ಡಿಪ್ರೆಷನ್ನು, ನೊಂದಿರ್ತಾರೆ, ಒಂದು ನೆಗೆಟಿವಿಟಿ ಮನಸ್ಸಲ್ಲಿ ತುಂಬಿಕೊಂಡಿರುತ್ತೆ. ಸೊ ಅದಲ್ಲದೆ ಟ್ರೀಟ್ಮೆಂಟಿಗೆ ಹೋದಾಗ ಇವ್ರಿಗೆ ಮೇಯ್ನಾಗಿ ಕ್ವಾಲಿಟಿ ಇಶ್ಯೂಸ್ ಬರುತ್ತೆ. ಅಂದರೆ ಅಂಡಾಣು ಕ್ವಾಲಿಟಿ, ಎಂಡೋಮೆಟ್ರಿಯೋಸಿಸ್ ಇರೋರ್ಗಾಗಲಿ PCOD ಇರೋರ್ಗಾಗಲಿ ಅಂಡಾಣು ಬಂದರೂ ಅಂಡಾಣು ಕ್ವಾಲಿಟಿ ಬಂದು ಕಾಂಪ್ರಮೈಸ್ಡ್ ಆಗಿರುತ್ತೆ. ಕ್ವಾಲಿಟಿ ಕಾಂಪ್ರಮೈಸ್ ಆದಾಗ ಎಂಬ್ರಿಯೋ ಕ್ವಾಲಿಟಿ ಕಾಂಪ್ರಮೈಸ್ ಆಗೋದು, ರಿಸಲ್ಟ್ಸ್ ಕಾಂಪ್ರಮೈಸ್ ಆಗೋದು, ಈ ಥರ ಆಗ್ತಾ ಇರುತ್ತೆ. ಸೊ ಇವನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ಡಿಫ್ರೆಂಟ್ ಪ್ರೋಟೋಕಾಲ್ಸು, ಇಲ್ಲ ಅಡಿಷ್ನಲ್ ಆಗಿ ಸಪ್ಲಿಮೆಂಟ್ರಿ ಮೆಡಿಕೇಷನ್ಸ್ ಹಾಕೋದು, ಲೈಫ್ ಸ್ಟೈಲ್ ಚೇಂಜಸ್ ಹೇಳ್ಕೊಡೋದು, ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಬಗ್ಗೆ ತಿಳುವಳಿಕೆಗೊಳಿಸೋದು, ಈ ಥರ ಸಾಕಷ್ಟು ಮಾಡ್ತಿರ್ತೀವಿ. ಡಾಕ್ಟರ್, ಇನ್ನು ಈ ಎಂಡೋಮೆಟ್ರಿಯೋಸಿಸ್ ಮತ್ತು PCOS ಸಮಸ್ಯೆಗಳು ಏನಿದೆ, ಇದಕ್ಕೆ ಚಿಕಿತ್ಸೆ ಅನ್ನುವಂಥದ್ದು ಏನಿರುತ್ತೆ? ಫರ್ಟಿಲಿಟಿಗೆ ಸಂಬಂಧಪಟ್ಟಂತೆ ಅಂದರೆ ಅದು ಕಂಪ್ಲೀಟಾಗಿ ಗುಣಮುಖ ಆದ್ರೇ ಕನ್ಸೀವ್ ಆಗೋಕ್ಕೆ ಸಾಧ್ಯನಾ? ಈ ಸಮಸ್ಯೆಗಳಿರೋರು ಬಂಜೆತನದಿಂದ ಹೊರಗಡೆ ಬರಬಹುದಾ ಅಂತ? ಡೆಫಿನೆಟ್ಲಿ ಬರಬಹುದಲ್ವಾ. ಆ ಭಯ ಅನ್ನೋದು ಬಿಟ್ಬಿಡ್ಬೇಕು. ಓಕೆ, ನನಗೇನೋ ದೊಡ್ಡ ಸಮಸ್ಯೆ ಇದೆ, ನನಗೆ PCOD ಸಮಸ್ಯೆ ಇದೆ, ನನಗೆ ಸೈಕಲ್ ಸರಿಯಾಗಿ ಬರ್ತಿಲ್ಲ, ಎಂಡೋಮೆಟ್ರಿಯೋಸಿಸ್ ಸಮಸ್ಯೆ ಇದೆ, ನನಗೇನು ಮಕ್ಕಳೇ ಆಗಲ್ಲ, ಸೊ ನನ್ನ ಲೈಫ್ ಇಲ್ಲಿಗೇ ಒಂದು ಮೀನಿಂಗ್ಲೆಸ್ ಆಗೋಯ್ತು, ಆ ಥರ ಫೀಲ್ ಆಗಬಾರ್ದು. ಬಿಕಾಸ್ ಇವೆಲ್ಲ ಒಂದು ಲೈಕ್ ಈಗಿನ ಜನ್ರೇಷನಲ್ಲಿ ಒಂದು ಕಾಮನ್ ಪ್ರಾಬ್ಲಮ್ಸ್ ಥರ ಆಗೋಗ್ಬಿಟ್ಟಿದೆ. PCOD ಸಮಸ್ಯೆ ಇರೋರು ತಾವು ಸ್ಪೆಷಲಿಸ್ಟ್ನ ಕನ್ಸಲ್ಟ್ ಮಾಡೋದು, ಲೈಫ್ ಸ್ಟೈಲ್ ಚೇಂಜಸ್ಸು, ಮೆಡಿಕೇಷನ್ಸು, ಫುಡ್ ಹ್ಯಾಬಿಟ್ಸು ಎಲ್ಲನೂ ಫಾಲೋ ಮಾಡಿದಾಗ ಎವ್ರಿಥಿಂಗ್ ವಿಲ್ ಫಾಲ್ ಇನ್ ಟು ಟ್ರ್ಯಾಕ್. ಎಂಡೋಮೆಟ್ರಿಯೋಸಿಸ್ ಇರೋರಿಗೂ ಅಷ್ಟೇ, ಟ್ರೀಟ್ಮೆಂಟ್ ಇಲ್ಲದೆ ಇರೋದೇನೂ ಇಲ್ಲ. ಸೊ ನಾವು ಅವ್ರಿಗೆ ತಕ್ಕಂಗೆ ಲೈಕ್ ಸಿಂಪಲ್ ಟ್ರೀಟ್ಮೆಂಟ್ಸು ಮಾಡಿ ನೋಡ್ಬೋದು. ಟ್ಯೂಬ್ಸ್ ಎಲ್ಲ ಪರ್ಫೆಕ್ಟ್ ಆಗಿತ್ತು ಅಂದರೆ. ಮೇಯ್ನಾಗಿ PCOD ಸಮಸ್ಯೆ ಇರೋರಲ್ಲಿ ಕ್ವಾಲಿಟಿ ಆಫ್ ದ ಎಗ್ಸು ಇಲ್ಲ ಓವ್ಯುಲೇಷನ್ ಆಗದೆ ಇರೋದು, ಅಂಡಾಣು ರಿಲೀಸ್ ಆಗದೆ ಇರೋದೇ ಮೇಯ್ನ್ ಸಮಸ್ಯೆ ಇರುತ್ತೆ. ಅದನ್ನು ಟ್ರೀಟ್ಮೆಂಟ್ ಮಾಡಿದಾಗ ದೆ ವಿಲ್ ಕನ್ಸೀವ್. ಸೊ ಎಂಡೋಮೆಟ್ರಿಯೋಸಿಸ್ ಇರೋರಿಗೆ ಅದು ಟ್ಯೂಬಲ್ ಫ್ಯಾಕ್ಟರ್ಸ್ ಇರುತ್ತೆ. ಸೊ ಟ್ಯೂಬ್ಸ್ ಏನಾದರೂ ಸಮಸ್ಯೆ ಇದ್ದಾಗ, ಲೈಕ್ ಮೈಲ್ಡ್ ಸ್ಟೇಜ್ ಎಂಡೋಮೆಟ್ರಿಯೋಸಿಸ್ ಇದ್ದಾಗ ಸಿಂಪಲ್ ಟ್ರೀಟ್ಮೆಂಟ್ಸ್, ಸಿವಿಯರ್ ಸ್ಟೇಜಸ್ಗೆ ಹೋದಾಗ IVF ಟ್ರೀಟ್ಮೆಂಟ್ಸ್ ಮುಖಾಂತರ ಡೆಫಿನೆಟ್ಲಿ ಮಕ್ಕಳನ್ನು ಪಡಿಬೋದು. ಓಕೆ ಡಾಕ್ಟರ್, ಇನ್ನು ಈಗ ನಾವು ಸಾಮಾನ್ಯವಾಗಿ ನೋಡ್ತೀವಿ IVFಗೆ ಒಳಗಾಗಬೇಕಂದ್ರೆ ಸಾಕಷ್ಟು ಪ್ರೋಟೋಕಾಲ್ಸ್ ಇರುತ್ತೆ. ಸೊ ಏನೆಲ್ಲ ಪ್ರೋಟೋಕಾಲ್ಸ್ನ ಫಾಲೋ ಮಾಡಬೇಕಾಗುತ್ತೆ ಎಂಡೋಮೆಟ್ರಿಯೋಸಿಸ್ ಅಥವಾ PCOS ಸಮಸ್ಯೆ ಇರೋರು ಅಂತ? ಲೈಕ್ ನಾರ್ಮಲ್ ಆಗಂದರೆ ಕನ್ವೆನ್ಷನಲ್ ಪ್ರೋಟೋಕಾಲ್ಸ್ ಅಂತ ಹೇಳ್ತೀವಿ. ಅಂದರೆ
ಅಂಡಾಣು ಕೊರತೆ ಇಲ್ಲದೇ ಇದ್ದು ಇಲ್ಲ ಅಂಡಾಣು ಅಧಿಕವಾಗಿ PCOD ಸಮಸ್ಯೆ ಇಲ್ಲದೆ ಇರೋರಿಗೆ ಒಂದು ಸೆಟ್ ಆಫ್ ಪ್ರೋಟೋಕಾಲ್ಸ್ ಇಟ್ಟಿರ್ತೀವಿ. ಬೇಸಿಕ್ಕಾಗಿ ಈ ಪ್ರೋಟೋಕಾಲ್ಸಲ್ಲಿ ಇವ್ರಿಗೆ ಈ ಥರ ಟ್ರೀಟ್ಮೆಂಟ್ ಮಾಡಬೇಕು ಅಂತ. PCOD ಇರೋರಿಗೆ ಡಿಫ್ರೆಂಟ್ ಪ್ರೋಟೋಕಾಲ್ಸ್, ಅಂದರೆ ಇವರಿಗೆ ಅಧಿಕವಾಗಿರೋದ್ರಿಂದ ಅದರಿಂದ ಸೈಡ್ ಎಫೆಕ್ಟ್ಸು ಏನಾದರೂ ಲೈಕ್ OHSS ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು, ಇಲ್ಲ ಅದೇ ಸೈಕಲ್ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಬಿಕಾಸ್ ಆಫ್ ಹಾರ್ಮೋನ್ಸ್ ಏರ್ಪೇರಿಂದ. ಸೊ ಇವರಿಗೆ ಡಿಫ್ರೆಂಟ್ ಪ್ರೋಟೋಕಾಲ್ಸ್ ಯೂಸ್ ಮಾಡಿ ಎಗ್ಗನ್ನ ರಿಟ್ರೀವ್ ಮಾಡಿ ಅವುಗಳ ಮುಖಾಂತರ ಎಂಬ್ರಿಯೋಸ್ ಮಾಡಿ ಆಮೇಲೆ ಫ್ರೀಸ್ ಮಾಡಿಕೊಂಡು 1 or 2 ಸೈಕಲ್ಸ್ ಆದಮೇಲೆ ಟ್ರಾನ್ಸ್ಫರ್ ಮಾಡೋದು. ಎಂಡೋಮೆಟ್ರಿಯೋಸಿಸಲ್ಲಿ ಎಂಡೋಮೆಟ್ರಿಯೋಟಿಕ್ ಸಿಸ್ ಅಂದರೆ ರಕ್ತದ ಗಡ್ಡೆಗಳು ಅಂತ ಹೇಳಿದ್ನಲ್ವ, ಚಾಕ್ಲೇಟ್ ಸಿಸ್ ಈ ಥರ ಇರೋರಿಗೆ ಅದೇನಾದರೂ ಟ್ರೀಟ್ಮೆಂಟ್ಗೆ ನಮ್ಗೆ ಅಡ್ಡ ಬರುತ್ತೆ ಅಂದಾಗ, ಇಲ್ಲ ಅದರ ಸೈಜ್ ಮೇಲೆ ಡಿಪೆಂಡೆಂಟ್ ಆಗಿದ್ದು ಅವ್ರಿಗೇನಾದರೂ ಬಿಫೋರ್ ಟ್ರೀಟ್ಮೆಂಟ್ ಏನಾದರೂ ಲ್ಯಾಪ್ರೋಸ್ಕೋಪಿ ಮಾಡಬೇಕಾ, ಇಲ್ಲ ಆಫ್ಟರ್ ಟ್ರೀಟ್ಮೆಂಟ್ ಏನಾದರೂ ಮಾಡಬೇಕಾ, ಇಲ್ಲ ಲ್ಯಾಪ್ರೋಸ್ಕೋಪಿ ಇಲ್ಲದೇ ವಿ ಕ್ಯಾನ್ ಟ್ರೀಟ್ ದೆಮ್ ಅನ್ನೋದು ವಿ ಹ್ಯಾವ್ ಟು ಡಿಸೈಡ್. ಓಕೆ ಡಾಕ್ಟರ್, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ಭುವನ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಇವರು ಗರ್ಭಗುಡಿ IVF ಸೆಂಟರಲ್ಲಿ ಈಗಾಗಲೇ ಚಿಕಿತ್ಸೆಯನ್ನ ಪಡೆದುಕೊಂಡಂಥವ್ರು. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ನಮಸ್ತೆ ಭುವನ ಅವರೇ. ನಮಸ್ತೆ ಮ್ಯಾಮ್. ಹೇಗಿದ್ದೀರಾ ಭುವನ ಅವರೇ? ಆರಾಮಾಗಿದ್ದೀನಿ ಮ್ಯಾಮ್. ಸೊ ನೀವು ಗರ್ಭಗುಡಿಯಲ್ಲಿ ಚಿಕಿತ್ಸೆ ಈಗಾಗಲೇ ಪಡೆದುಕೊಂಡಿದ್ದೀರಾ. ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಎಷ್ಟು ವರ್ಷದಿಂದ ನೀವು ಪ್ರಯತ್ನ ಮಾಡ್ತಾ ಇದ್ರಿ? ನಿಮ್ಮ ಅನುಭವವನ್ನ ಹೇಳೋದಾದ್ರೆ. 4 years ಇಂದ ಮ್ಯಾಮ್. ಹಾ. ಸೊ ನಿಮ್ಮ ಮದುವೆ ಆಗಿ 4 years ಆಯ್ತು. ಓಕೆ, ನೀವು ಅಂದ್ರೆ ಈಗ ಯಾವ ರೀತಿಯಾಗಿ ಚಿಕಿತ್ಸೆ ತಗೊಂಡ್ರಿ? ಈಗ ಮಕ್ಕಳಾಯ್ತಾ? ಎಷ್ಟು ತಿಂಗಳಾಯ್ತು? ಈಗ 6 months ರನ್ನಿಂಗ್ ಮ್ಯಾಮ್. ಓಕೆ ಓಕೆ. IVF ಟ್ರೀಟ್ಮೆಂಟ್ ತಗೊಂಡಿದ್ದೀನಿ. ಓಕೆ. ಅಂದ್ರೆ ನಿಮಗೆ ಇದ್ದಂತ ಸಮಸ್ಯೆ ಏನು, ಅದನ್ನ ಯಾವ ರೀತಿಯಾಗಿ ನೀವು ಚಿಕಿತ್ಸೆ ಪಡೆದುಕೊಂಡ್ರಿ? ಗರ್ಭಗುಡಿಯಲ್ಲಿ ನಿಮ್ಗೆ ಯಾವ ರೀತಿಯಾದಂತಹ ಸಪೋರ್ಟ್ ಸಿಕ್ತು ಅಂತ ಹೇಳ್ಬೋದಾ ಭುವನ ಅವರೇ? ಮ್ಯಾಮ್, ನನಗೆ ಸಪೋರ್ಟ್ ಎಲ್ಲ ಚೆನ್ನಾಗಿ ಸಿಕ್ತು. ಅನಿತಾ ಮ್ಯಾಮ್ ಚೆನ್ನಾಗಿ ಗೈಡ್ ಮಾಡಿದ್ರು ಎಲ್ಲದನ್ನು. ಸೊ ನನಗೆ AMH ಲೋ ಇತ್ತು. ನಾ ಬೇರೆ ಕಡೆನೂ ಟ್ರೀಟ್ಮೆಂಟ್ ತಗೊಂಡಿದ್ದೆ, ಅಲ್ಲಿ ನಾನು ಇದಾಗಲಿಲ್ಲ. ಆಮೇಲೆ ಗರ್ಭಗುಡಿಗೆ ಬಂದು 2 monthsಗೆ ನಾನು ಪ್ರೆಗ್ನೆಂಟ್ ಆದೆ ಮ್ಯಾಮ್. ದಟ್ಸ್ ವೆರಿ ನೈಸ್. ಕಾಂಗ್ರ್ಯಾಚುಲೇಷನ್ಸ್ ಭುವನ ಅವರೇ. ಡಾಕ್ಟರ್ ಅನಿತಾ ನಮ್ಮ ಜೊತೆನೇ ಇದ್ದಾರೆ, ನೀವು ಮಾತಾಡ್ಬೋದು ಅವ್ರ ಹತ್ರ. ಭುವನ ಅವರೇ, ಮ್ಯಾಮ್. ಹೌ ಆರ್ ಯು? ಹೇಗಿದ್ದೀರಾ? ಆರಾಮಾಗಿದ್ದೀನಿ ಮ್ಯಾಮ್. ಹೌ ಇಸ್ ಇಟ್ ಗೋಯಿಂಗ್? ನೈಸ್ ಮ್ಯಾಮ್. ಶುಗರ್ಸ್ ಎಲ್ಲ ಹೇಗಿದೆ? ಕಂಟ್ರೋಲ್ ಅಲ್ಲಿ ಇದೆ ಅಲ್ವಾ? ಶುಗರ್ಸ್ ಎಲ್ಲ ಕಂಟ್ರೋಲ್ ಅಲ್ಲಿ ಇದೆ ಮ್ಯಾಮ್ ಈಗ. ವೆರಿ ಗುಡ್ ಭುವನ ಅವರೇ, ಥ್ಯಾಂಕ್ಸ್ ಫಾರ್ ಕಾಲಿಂಗ್, ಥ್ಯಾಂಕ್ಸ್ ಫಾರ್ ಶೇರಿಂಗ್ ಯುವರ್ ಎಕ್ಸ್ಪೀರಿಯನ್ಸ್ ಆಲ್ಸೋ. ಎಸ್, ಧನ್ಯವಾದ ಭುವನ ಅವರೇ ಕರೆ ಮಾಡಿದ್ದಕ್ಕೆ. ಈಗ ಭುವನ ಅವರಿಗೆ AMH ಅಂದ್ರೆ ಲೋ ಅಂತ ಹೇಳಿದ್ರಲ್ವ, ನನ್ನ ಕೊರತೆ, ಅವ್ರಿಗೆ ಕೊರತೆ ಇದ್ದಾಗ ಅವ್ರಿಗೆ ಒಂದು ಡಿಫ್ರೆಂಟ್ ಸೆಟ್ ಆಫ್ ಪ್ರೋಟೋಕಾಲ್ಸ್ ಅಲ್ಲಿ ಸ್ಟಿಮ್ಯುಲೇಟ್ ಮಾಡಿ ಎಗ್ ರಿಟ್ರೀವ್ ಮಾಡಿಕೊಂಡು, ಅವರಿಗೆ ಡಯಾಬಿಟಿಸ್ ಶುಗರ್ ಸಮಸ್ಯೆನೂ ಇದೆ. ಬಟ್ ಶಿ ಈಸ್ ವೆರಿ ಗುಡ್ ಇನ್ ಕಂಟ್ರೋಲಿಂಗ್. ಒಂದು ಚೂರು ನಮಗೆ ಹಂಗೆ ಆಗಬಾರ್ದು, ಅಷ್ಟು ಪರ್ಫೆಕ್ಟ್ ಆಗಿ ಕಂಟ್ರೋಲ್ ಮಾಡ್ತಾರೆ ಅವರು. ಸೊ ಫಸ್ಟ್ ಅಟೆಂಪ್ಟ್ ಅಲ್ಲೇ ಕನ್ಸೀವ್ ಆಗಿ ಆಲ್ಮೋಸ್ಟ್ ಶಿ ಕ್ರಾಸ್ಡ್ ಲೈಕ್ 6 months ಕ್ರಾಸ್ ಆಗಿದೆ. ಎಸ್ ಅವ್ರು ಹೇಳ್ತಾ ಇದ್ರು ಬಂದ 2 monthsಗೆನೆ ರಿಸಲ್ಟ್ಸ್ ಕೊಡ್ತಾ ಇತ್ತು ಅಂತ. ಸೊ ಅಂದ್ರೆ ಅದನ್ನ ಫಾಲೋ ಮಾಡೋದು ಕೂಡ ಅಷ್ಟೇ ವೆರಿ ಇಂಪಾರ್ಟೆಂಟ್. ನಾವು ಟ್ರೀಟ್ಮೆಂಟ್ ಮಾಡ್ತೀವಿ, ಮೆಡಿಸಿನ್ಸ್ ಹಾಕ್ತೀವಿ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಅದನ್ನು ಹೇಗೆ ಅವ್ರು ತಗೊಂಡು ಅವರು ಸೈಡಿಂದ ಲೈಕ್ ಕಪಲ್ಸ್ ಎಷ್ಟು ಚೆನ್ನಾಗಿ ಅದನ್ನು ಫಾಲೋ ಮಾಡ್ತಾರೆ, ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ರಿಸಲ್ಟ್ಸ್ ಅನ್ನೋದು ಡಿಪೆಂಡ್ ಆಗೇ ಆಗುತ್ತೆ. ಮತ್ತೆ ಇನ್ನೊಂದು, ಭುವನ ಅವ್ರು ಮಾತಾಡ್ತಾ ತುಂಬಾ ಸ್ಪೋರ್ಟಿವ್ ಆಗೇ ಹೇಳ್ತಾ ಇದ್ರು, ಅದನ್ನ ತುಂಬಾ ಸ್ಪೋರ್ಟಿವ್ ಆಗಿ ತಗೊಂಡು ಈ ಒಂದು ಪ್ರೊಸೀಜರ್ಗೆ ಒಳಗಾಗೋದು ಬಹಳನೇ ಮುಖ್ಯ ಆಗುತ್ತೆ. ಸೊ ಅದರಂತೆ ನೀವು ಅವ್ರಿಗೆ ಮೆಂಟಲ್ ಒಂದು ಸ್ಟ್ರೆಂತ್ ಕೊಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಡೆಫಿನೆಟ್ಲಿ ಎಸ್, ಬಿಕಾಸ್ ಆಲ್ರೆಡಿ ಅವ್ರು ಹೊರಗಡೆ ಟ್ರೀಟ್ಮೆಂಟ್ ತಗೊಂಡು ನೆಗೆಟಿವ್ ರಿಸಲ್ಟ್ ಫೇಸ್ ಮಾಡಿ ಆ ನೆಗೆಟಿವಿಟಿ ಭಯದಿಂದ ನಮ್ಮ ಹಾಸ್ಪಿಟಲಲ್ಲಿ ಹೆಜ್ಜೆ ಇಟ್ಟರು. ನಾನು ಫಸ್ಟ್ ಏನಾದರೂ ಹೇಳಿದಾಗ ಅವ್ರಿಗೆ ಭಯ, ಎಲ್ಲದಕ್ಕೂ ಭಯ, ನನಗೆ ಅದು ಬೇಡ ಮೇಡಮ್, ನನಗೆ ಇದು ಬೇಡ ಮೇಡಮ್ ಹಾಗೆ. ಬಟ್ ಸ್ಲೋ ಆಗಿ ಶಿ ಸ್ಟಾರ್ಟೆಡ್ ಅಡಾಪ್ಟಿಂಗ್. ನಾವೇನು ಹೇಳ್ತೀವೋ ಅದಕ್ಕೆ ಒಪ್ಕೊಂಡು ದೆನ್ ಫೈನಲಿ ದ ರಿಸಲ್ಟ್ ಶೋಯಿಂಗ್ ಅಪ್. ದಟ್ಸ್ ವೆರಿ ನೈಸ್ ಡಾಕ್ಟರ್. ಈಗ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ, ಎಷ್ಟೋ ಜನ ಮಕ್ಕಳಾಗದೇ ಇರೋರು ಎಷ್ಟು ಬೇಕಾದರೂ ಖರ್ಚು ಮಾಡೋಕ್ಕೆ ರೆಡಿ ಇರ್ತಾರೆ, ಆದರೆ ರಿಸಲ್ಟ್ಸ್ ಬರ್ತಾ ಇರೋದಿಲ್ಲ. ಸೊ ಆ ಮೂಲಕ ನೋಡೋದಾದರೆ ಅಂದರೆ ಟೆಕ್ನಿಕಲಿ ಎಷ್ಟು ಅಡ್ವಾನ್ಸ್ ಆಗ್ತಾ ಇದೆ ಅನ್ನೋದ್ರ ಮೇಲೆ ಗಮನ ಕೊಡಬೇಕಾಗುತ್ತೆ. ಸೊ ಅಂದರೆ ಗರ್ಭಗುಡಿಯಲ್ಲಿ ಆಗಲಿ ಈ IVF ಏನು ಪ್ರೊಸೀಜರ್ ಇದೆ ಇದರಲ್ಲಿ ಆ ರೀತಿ ಅಡ್ವಾನ್ಸ್ಮೆಂಟ್ ಆಗ್ತಾ ಇದೆ ಅಂತ ಅನಿಸುತ್ತಾ? ಡೆಫಿನೆಟ್ಲಿ ಅಲ್ವಾ. ಈಗ ನೀವು ಕೇಳಿದ ಕ್ವೆಶನ್ಗೆ ನಾನು ಹಿಸ್ಟ್ರಿಯಿಂದ ಶುರು ಮಾಡ್ತೀನಿ. ಈಗ ಲೈಕ್ 1978 July 25th, ಇವತ್ತು July 21st, ಇನ್ನು July 25th ಇಂಟರ್ನ್ಯಾಷನಲ್ IVF ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಆ್ಯಂಡ್ ಎಂಬ್ರಿಯಾಲಜಿಸ್ಟ್ ಡೇ.
ಸೊ ಆ 1970s ಹೇಗಿತ್ತು ನಮ್ಮ ಸಮಾಜ, ಒಂದು ಹೆಣ್ಮಗುವಿಗೆ ಇಲ್ಲ ದಂಪತಿಗಳಿಗೆ ಮಕ್ಕಳಾಗ್ತಿಲ್ಲ ಅಂದಮೇಲೆ ಆ ಹೆಣ್ಮಗುನ ಅಶುಭ, ಅಮಂಗಳ, ಒಂದು ಸಮಾಜಕ್ಕೆ ದೂರ ಇಡೋದು, ಇವಳು ಯಾವುದಕ್ಕೂ ಯೂಸ್ ಇಲ್ಲ ಅಂತ ಒಂದು ಅನ್ಟಚಬಲ್ ಥರ ಟ್ರೀಟ್ ಮಾಡೋದು, ಅವಳ ಲೈಫೇ ಒಂದು ದುಃಖಮಯವಾಗ್ತಿತ್ತು. ಆ್ಯಂಡ್ ಆ ಗಂಡಸ್ಗೆ ಲೈಕ್ ಹಸ್ಬೆಂಡ್ಗೆ ಮತ್ತೆ ಮ್ಯಾರೇಜಸ್ ಮಾಡೋದು. ಸೊ ಇವಳ ಲೈಫು ಟೋಟಲಿ ಡಾರ್ಕ್. ಸೊ ಅಂಥ ಸಮಾಜದಲ್ಲಿ ಆ್ಯಂಡ್ ಸ್ಟ್ರಿಕ್ಟ್ ಕಲ್ಚರ್ ಆಲ್ಸೋ ಅಲ್ವಾ, ಅಂದರೆ ಮಗು ಅಂದರೆ ಮಕ್ಕಳಂದರೆ ಹೀಗೆ ಹುಟ್ಟಬೇಕು, ಬೇರೆ ಏನೂ ಇಲ್ಲ. ಲೈಕ್ ಇಮ್ಯಾಜಿನ್ ಮಾಡಿ ನೋಡಿ, ಒಂದು ಗರ್ಭಾಶಯ, ಒಂದು ಅಂಡಾಶಯದಿಂದ ಒಂದು ಎಗ್, ಒಂದು ಅಂಡಾಣುನ ಹೊರಗೆ ತೆಗಿಬೋದು, ಆ ಅಂಡಾಣುಗೆ ವೀರ್ಯನ ಹೊರಗೆ ಬೆರೆಸಿ ಭ್ರೂಣ ಮಾಡಿ ಆ ಭ್ರೂಣನ ಗರ್ಭಕ್ಕೆ ಹಾಕಿದ್ರೆ ಅದು ಮಗು ಆಗುತ್ತೆ. ಹೇಗೆ ಆ ಮಹಾನ್ ವ್ಯಕ್ತಿಗಳು ಇವನ್ನೆಲ್ಲ ಕಂಡಿಡಿದವರು, ಇನ್ವೆನ್ಷನ್ಸ್ ಆವಿಷ್ಕಾರ ಮಾಡಿದವರು, ಆಗಿನ ಸಮಾಜದಲ್ಲಿ ಯಾವುದು ನಾವು ಯಾರೇ ಆಗಲಿ ಯಾವುದಾದ್ರೂ ಒಂದು ಇಂಟ್ರಡ್ಯೂಸ್ ಮಾಡಿದಾಗ ಯಾರೂ ಟಕ್ಕಂತ ಒಪ್ಕೊಳ್ಳಲ್ಲ, ಎಲ್ಲನೂ ಒಂದು ಅಪೋಸಿಷನ್, ವಿರೋಧ ಅನ್ನೋದು ಬರುತ್ತೆ. ಅಷ್ಟನ್ನು ತಡ್ಕೊಂಡು ಫಸ್ಟ್ ಇಂಟರ್ನ್ಯಾಷನಲ್ IVF ಬೇಬಿ July 25th ಲೂಯಿ ಬ್ರೌನ್ ಹುಟ್ಟಿದ್ರು. ಓಕೆ, ನಂತರ ಪ್ರಪಂಚದ ಸೆಕೆಂಡ್ IVF ಬೇಬಿ ನಮ್ಮ ಭಾರತದಲ್ಲಿ ಹುಟ್ಟಿದ್ದು, ಅದು October 3rd 2 months ನಂತರ. ಓಕೆನಾ, ಅವ್ರ ಕನುಪ್ರಿಯಾ ಅಗರ್ವಾಲ್, ಅವನ ದುರ್ಗಾ ಅಂತ ಬೇರೆ ಕರಿತೀವಿ. ಸೊ ಅದನ್ನು ಆ ಮಹಾದಿನ, ದಟ್ ಇಟ್ಸ್ ಎ ಪ್ರೌಡ್ ಡೇ. ಒಂಥರ ಲೈಕ್ ನಮ್ಮ ಇನ್ವೆನ್ಷನ್ಸ್ ಹೇಗಿರುತ್ತೆ, 2 types ಇರುತ್ತೆ. ಒಂದು ಜೀವನವನ್ನು ಉದ್ಧಾರ ಮಾಡೋವಂಥದ್ದು, ಇಲ್ಲ ನಮ್ಮ ಲೈಫನ್ನು ಎಕ್ಸ್ಟೆಂಡ್ ಮಾಡೋವಂಥ ಇನ್ವೆನ್ಷನ್ಸ್, ಅದು ಮೆಡಿಸಿನ್ಸ್ ಆಗಿರ್ಬೋದು, ಹಾಸ್ಪಿಟ್ಲಲ್ಲಿ ಯೂಸ್ ಮಾಡೋ ಯಾವುದೇ ವಿಧವಾಗಿರ್ಬೋದು, ಇಲ್ಲ ಒಂದು ಚಿಕಿತ್ಸೆ ಆಗಿರ್ಬೋದು. ಇನ್ನೊಂದು ಲಕ್ಷುರಿ, ನಮ್ಮ ಜೀವನವನ್ನು ಸುಖಮಯಗೊಳಿಸುವುದು, ಒಂದು ಕಾರ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, AC ಆಗಿರ್ಬೋದು, ಏನಾದರೂ ಸರಿ. ಸೊ ಇದು IVF ಅನ್ನೋದು ಒಂದು ಜೀವನೋದ್ಧಾರವಾದ ಒಂದು ಇನ್ವೆನ್ಷನ್. ಕರೆಕ್ಟ್. ಸೊ ದಟ್ ಡೇ ಇಟ್ಸ್ ವೆರಿ ಪ್ರೆಷಿಯಸ್ ಆ್ಯಂಡ್ ಆಸ್ಪೀಷಿಯಸ್ ಆ್ಯಂಡ್ ಪ್ರೌಡ್ ಡೇ. ಅದನ್ನು ನಾವು ಗರ್ಭಗುಡಿಯಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂದರೆ ನಾವೇ ಸೆಲೆಬ್ರೇಟ್ ಮಾಡ್ಕೊಳ್ದೆ ನಂಬಿಕೆಯಿಂದ ನಮ್ಮನ್ನು ನಂಬ್ಕೊಂಡು ಬರ್ತಿರೋ ದಂಪತಿಗಳಿಗೆ ಏನಾದರೂ ಯೂಸ್ ಆಗಬೇಕು ಅನ್ನೋ ಯೋಚನೆಯಲ್ಲಿ ಒಂದು ಆಫರ್ನ ಇದು ಮಾಡಿದ್ದೀವಿ IVF ಡೇಗೆ. ಅದು 2525 ಅಂತ ಹೇಳ್ತೀವಿ. ಅಂದರೆ July 25th ನಮ್ಮದೊಂದು 8 ಶಾಖೆಗಳಿದೆ, 8 ಬ್ರಾಂಚಸ್. ಯಾವುದೇ ಶಾಖೆಯಲ್ಲಾದರೂ 25 ದಂಪತಿಗಳು 25th ಆಗಿರೋದ್ರಿಂದ ಆ 25th 25 ದಂಪತಿಗಳು ಯಾವುದೇ ಶಾಖೆಯಲ್ಲಿ ಹೋಗಿ IVF ಚಿಕಿತ್ಸೆಗೋಸ್ಕರ ಪದವಿ ಮಾಡಿಕೊಂಡ್ರೆ, ಅಂದರೆ ಆವತ್ತಿನ ದಿನ ಬರೋ ದಂಪತಿಗಳಾಗಿರ್ಬೋದು, ಇಲ್ಲ ಆಲ್ರೆಡಿ ಬಂದಿರೋ ದಂಪತಿಗಳಾಗಿರ್ಬೋದು, IVF ಚಿಕಿತ್ಸೆ ಅಂತ ಹೇಳಿರೋ ದಂಪತಿಗಳು ಆವತ್ತು ರಿಜಿಸ್ಟರ್ ಇಲ್ಲ ಪದವಿ ಮಾಡ್ಕೊಂಡವರಿಗೆ ಲೈಕ್ ಆಲ್ಮೋಸ್ಟ್ 25,000ವರೆಗೂ ಡಿಸ್ಕೌಂಟ್ ಅವ್ರ ರಿಯಾಯಿತಿ ಕೊಡಲಾಗಿದೆ. ಸೊ ದಟ್ಸ್ ಹೌ ವಿ ವಾಂಟ್ ಟು ಸೆಲೆಬ್ರೇಟ್ ದಟ್ ಡೇ ಆ್ಯಂಡ್ ಗಿವ್ ಇಂಪಾರ್ಟೆನ್ಸ್ ಟು ದಟ್ ಡೇ. ಸೊ ಈ ಆಫರಿಂದ ಸಾಕಷ್ಟು ದಂಪತಿಗಳು ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡ್ಕೊಳ್ಳಿ, ತಮ್ಮ ಜೀವನದಲ್ಲಿ ಆ ಒಂದು ಚಿಕ್ಕ ಮಗುವಿನ ಮುಗುಳ್ನಗೆಯನ್ನು ಬರೆಸಿಕೊಂಡು ಲೆಟ್ ದೆಮ್ ಕಂಪ್ಲೀಟ್ ದ ಲೈಫ್. ರಿಯಲಿ ನೈಸ್ ಮೇಡಮ್. ಯಾಕೆಂದರೆ ಇಲ್ಲಿ ಕೇವಲ ನೀವು ಆಫರ್ ಕೊಡೋದ್ರಿಂದ ಬರೀ ಡಿಸ್ಕೌಂಟ್ ಕೊಡೋದು ಮಾತ್ರ ಮುಖ್ಯ ಅಲ್ಲ, ಆದರೆ ಅದರ ಜೊತೆಗೆ ಇದು ಇನ್ನಷ್ಟು ಪೇಷಂಟ್ಸ್ಗೆ ಎನ್ಕರೇಜ್ ಮಾಡ್ದಂಗೆ ಟ್ರೀಟ್ಮೆಂಟ್. ಸಾಕಷ್ಟು ಜನಕ್ಕೆ ಹಿಂಜರಿಕೆ ಇರುತ್ತೆ ಮೇಡಮ್, ಅಂದರೆ ಟ್ರೀಟ್ಮೆಂಟ್ ತಗೊಳ್ಬೇಕಾ, ನೀವು ಹೇಳ್ದಂಗೆ ಹಿಂದಿನ ಕಾಲದಲ್ಲೆಲ್ಲ ಮೇಲ್ ಇನ್ಫರ್ಟಿಲಿಟಿ ಏನಾದರೂ ಆದರೆ ಅವ್ರಿಗೆ ಸಮಸ್ಯೆ ಇದೆಯಾ ಅದನ್ನು ಕೂಡ ಚೆಕ್ ಮಾಡಿಸ್ಕೊಳ್ಳೋಕೆ ಮುಂದೆ ಬರ್ತಿರಲಿಲ್ಲ. ಈಗಲೂ ಇದ್ದಾರೆ ತುಂಬಾ ದಂಪತಿಗಳು ಹಾಗೆ, ಬಟ್ ಇಟ್ ಈಸ್ ಮಚ್ ಬೆಟರ್ ಆಗಿನ ಕಾಲಕ್ಕೆ ಕಂಪೇರ್ ಮಾಡಿಕೊಂಡ್ರೆ. ದಟ್ಸ್ ವೆರಿ ನೈಸ್ ಡಾಕ್ಟರ್. ಇನ್ನು ಡಾಕ್ಟರ್, ಅಂದರೆ ಈಗ IVF ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತ ಡಿಸೈಡ್ ಮಾಡಿದವರು ಮತ್ತು ಈ ರೀತಿಯಾದ ಅನಾರೋಗ್ಯ ಸಮಸ್ಯೆಗಳಿರೋರು ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು IVFಗೆ ಅಂತ? ಈಗ ತಮ್ಮಲ್ಲಿ ಏನೇ ಸಮಸ್ಯೆ ಇರಲಿ, ಲೈಕ್ ಹೆಣ್ಮಕ್ಳಲ್ಲಿ, ಲೈಕ್ ನಾವು ಆಲ್ರೆಡಿ ಎಲ್ಲ ಪ್ಲ್ಯಾಟ್ಫಾರ್ಮ್ಸಲ್ಲಿ ಸಿಕ್ಕಿದ ಪ್ಲ್ಯಾಟ್ಫಾರ್ಮ್ಸಲ್ಲಿ ಹೇಳೋದೊಂದೇ, ಲೈಕ್ ಮಗುವಿಗೋಸ್ಕರ ಪ್ಲ್ಯಾನ್ ಮಾಡ್ತಿದ್ದಾರೆ, ಇಲ್ಲ ಇವತ್ತು ಬೇಡ ನಾಳೆ ಮಾಡ್ಕೊಳ್ಳೋಣ, ಇಲ್ಲ ಮುಂದೆ 6 months ಆದಮೇಲೆ ಮಾಡ್ಕೊಳ್ಳೋಣ ಅಂತ ಏನಾದರೂ ಪೋಸ್ಟ್ಪೋನ್ ಮಾಡ್ತಿದ್ದಾರೆ ಅಂದರೆ ಅವ್ರು ಮಾಡಬೇಕಾಗಿರೋದು, ಹೆಣ್ಮಕ್ಳು ಅಂದರೆ ಒಂದು AMH ಅನ್ನೋ ಟೆಸ್ಟು, ಅದು ಓವೇರಿಯನ್ ರಿಸರ್ವನ್ನು ತೋರಿಸುತ್ತೆ. ಗಂಡು ಮಕ್ಕಳಾದರೆ ಒಂದು ಸೆಮೆನ್ ಅನಾಲಿಸಿಸ್ ಮಾಡೋದು. ಅದರಲ್ಲಿ ಏನಾದರೂ ಏರ್ಪೇರ್ ಇದ್ದಾಗ ಇಮ್ಮಿಡಿಯೇಟಾಗಿ ಒಂದು ಸ್ಪೆಷಲಿಸ್ಟ್ನ ಕನ್ಸಲ್ಟ್ ಮಾಡಿ ಒಪಿನಿಯನ್ ತಗೊಳ್ಳೋದು. ಸೊ ಏನೇ ಸಮಸ್ಯೆ ಇರಲಿ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಅಂತೂ ಇದ್ದೇ ಇರುತ್ತೆ. ಸೊ ಅದು IVF ಆಗಿರಬೇಕಾಗಿಲ್ಲ, ಅದು ಸಿಂಪಲ್ ಟ್ರೀಟ್ಮೆಂಟ್ಸ್ IUI OITI ಈ ಥರ ಸಮಸ್ಯೆಗಳೆಲ್ಲೂ ಮುಗ್ದೋಗುತ್ತೆ. ಏನಾದರೂ ಟ್ಯೂಬ್ ಸಮಸ್ಯೆ, ಇಲ್ಲ ಸಿವಿಯರ್ ಸಮಸ್ಯೆ, ಇಲ್ಲ ಮೇಲ್ ಫ್ಯಾಕ್ಟರ್ ಅಬ್ನಾರ್ಮಾಲಿಟೀಸ್ ಈ ಥರ ಇರೋರಿಗೆ, ಗರ್ಭಾಶಯದಲ್ಲಿ ಸಿವಿಯರ್ ಸಮಸ್ಯೆಗಳಿರೋರು,
ನಾರ್ಮಲ್ ಚಿಕಿತ್ಸೆಗಳಲ್ಲಿ ಮಗು ಆಗೋದು ಕಷ್ಟ ಅನ್ನೋ ದಂಪತಿಗಳಿಗೆ ಮಾತ್ರ IVF ಹೇಳ್ತೀವಿ. ಇಲ್ಲ ಹಲವಾರು ಸಣ್ಣ ಟ್ರೀಟ್ಮೆಂಟ್ಗಳು ತಗೊಂಡು ಫೇಲ್ ಆಗಿರೋರ್ಗೂ IVF ಚಿಕಿತ್ಸೆ ಹೇಳ್ತೀವಿ. ಓಕೆ ಡಾಕ್ಟರ್, ಇನ್ನು ಕೊನೆಯದಾಗಿ ಈ ಒಂದು IVF ಚಿಕಿತ್ಸೆ ಪಡೆದುಕೊಳ್ಳೋ ಹೆಣ್ಮಕ್ಳಾಗಿರ್ಬೋದು, ಅವರ ಅಂದರೆ ಒಂದು ಡಯಟ್ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರಬಹುದು, ಮತ್ತು ನೀವು ಹೇಳ್ತಾ ಇದ್ರಿ ಮೆಡಿಕೇಶನ್ಸ್ ಪಾತ್ರ ಕೂಡ ತುಂಬ ಇರುತ್ತೆ, ಅದರಿಂದ ಹಾರ್ಮೋನಲ್ ಎಫೆಕ್ಟ್ಸ್ ಎಲ್ಲ ಆಗ್ತಾ ಇರುತ್ತೆ ಅಂತ. ಸೊ ಓವರ್ ಆಲ್ ಆಗಿ ಅವರ ಲೈಫ್ ಸ್ಟೈಲ್ ಯಾವ ರೀತಿಯಾಗಿರಬೇಕು ಅಂತ ನೀವು? ಡಾಕ್ಟ್ರೇ ಹೇಳಬೇಕಂತ ಏನಿಲ್ಲ. ಲೈಫ್ ಸ್ಟೈಲ್ ಇವಾಗಿರೋ ಸೋಷಿಯಲ್ ಇದರಲ್ಲಿ ವರ್ಲ್ಡಲ್ಲಿ ಲೈಕ್ ಸೆಡೆಂಟ್ರಿ ಲೈಫ್ ಸ್ಟೈಲ್, ಯಾವಾಗಲೂ ಸೋಮಾರಿತನದಿಂದ ಒಂದೇ ಜಾಗದಲ್ಲಿ ಕೂತಿರೋದು, ಓಡಾಡ್ತಿರ್ಬೇಕು. ವಿ ಶುಡ್ ಕೀಪ್ ಅವರ್ ಸೆಲ್ಸ್ ಆ್ಯಕ್ಟಿವ್, ಫಿಸಿಕಲಿ ಆ್ಯಕ್ಟಿವ್, ಕೆಲಸಗಳು ಮಾಡ್ತಾ ಇರಬೇಕು. ಬೆಳಗ್ಗೆ ಅಟ್ಲೀಸ್ಟ್ 1 hour ಎಕ್ಸಸೈಸ್ ಅಂತ ಇದು ಮಾಡಬೇಕು. ಆ್ಯಂಡ್ ಸ್ಟ್ರೆಸ್ ಲೆವೆಲ್ಸನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮೆಡಿಟೇಷನ್, ಧ್ಯಾನ, ಯೋಗ ಇವುಗಳ ಸಹಾಯ ತಗೋಬೇಕು. ಅದ್ರ ಜೊತೆ ಫುಡ್ ಹ್ಯಾಬಿಟ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಕೂತಿದ್ದ ಜಾಗದಲ್ಲಿ ಸಿಕ್ಕಿದ್ದೆಲ್ಲ ತಿನ್ನೋದಕ್ಕಿಂತ ಜಂಕನ್ನು ಅವಾಯ್ಡ್ ಮಾಡಿಬಿಟ್ಟು ಮೋರ್ ಆಫ್ ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಮನೇಲಿ ಮಾಡೋಂತಹ ಆಹಾರ ಸೇವನೆ ಮಾಡೋದು, ಶುಭ್ರವಾದ ಆಹಾರ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆ ಫ್ಲೂಯಿಡ್ಸ್ 4 to 6 liters per day ಇವನ್ನೆಲ್ಲ ಫಾಲೋ ಮಾಡಿ. ಆ್ಯಂಡ್ ನಮ್ಮ ದುರಭ್ಯಾಸಗಳು, ಬ್ಯಾಡ್ ಹ್ಯಾಬಿಟ್ಸಿಗೆ ದೂರ ಇರೋದು, ಆಲ್ಕೋಹಾಲ್, ಸ್ಮೋಕಿಂಗ್, ಡ್ರಗ್ಸ್. ಸೊ ಇಟ್ ವಿಲ್ ಹೆಲ್ಪ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ. ಧನ್ಯವಾದ ನಿಮಗೆ. ನಮಸ್ತೆ. ಇನ್ನು ಡಾಕ್ಟರನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಗರ್ಭಗುಡಿ IVF ಸೆಂಟರ್ ಬೆಂಗಳೂರಿನ ಶಾಖೆಗಳು ಹನುಮಂತನಗರ, ಜಯನಗರ, ಕಲ್ಯಾಣ ನಗರ, ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮಾರತಹಳ್ಳಿ, ಇನ್ನು ನ್ಯೂ BEL ರಸ್ತೆ, ನಾಗರಭಾವಿ, ಯಲಹಂಕದಲ್ಲಿ ಶಾಖೆಗಳಿದೆ. ದೂರವಾಣಿ ಸಂಖ್ಯೆ 9071234005. ಇನ್ನು ವೆಬ್ಸೈಟ್ ಮೂಲಕ ರೀಚ್ ಆಗೋದಾದರೆ www.garbhagudi.com ರೀಚ್ ಆಗಬಹುದು. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.